ರಾಮಚಂದ್ರ ದತ್ತರು ಸಂತೋಷದಿಂದ ಒಪ್ಪಿದರು. ಲಾಟು ಅತ್ಯಂತ ನಿಷ್ಠೆಯಿಂದ ಗುರು ಸೇವೆ ನಾಮಜಪ ಧ್ಯಾನ ಮಾಡುತ್ತಿದ್ದರು. ಅದನ್ನು ನೋಡದೆ ಅವರಿಗೆ ನಮಸ್ಕರಿಸದೆ ಲಾಟುವಿನ ದಿನಚರಿ ಪ್ರಾರಂಭವಾಗುತ್ತಿತ್ತು. ಫಸ್ಟ್ ನೋಡಿದ ತಕ್ಷಣ ಅವ್ರಿಗೆ ಮೊದಲೇ ಅವನಿಗೆ ಕಣ್ಣು ಮುಚ್ಕೊಂಡು ಹೋಗ್ತಿದ್ದ. ರಾಮಕೃಷ್ಣ ನೋಡಲೇಬೇಕು, ಅವರನ್ನು ನಾನು ದರ್ಶನ ಮಾಡೋದು ಫಸ್ಟ್ ಮಗುತ್ತಲೇ ಇರಲಿಲ್ಲ. ಒಂದು ದಿನ ಬೆಳಗ್ಗೆ ಎದ್ದಾಗ ಏನೋ ಕಾರಣದಿಂದ ಅವನು ರಾಮಕೃಷ್ಣರನ್ನು ಕಾಣಲಿಲ್ಲ. ಅದಕ್ಕೆ ಅವನು ಜೋರಾಗಿ ಠಾಕೂರ್ ಠಾಕೂರ್ ಎಂದು ಕೂಗಿಕೊಂಡ. ಅವನು ಠಾಕೂರ್ ಅಂತ ಕರೀತಾ ಇತ್ತು. ಠಾಕೂರ್ ಠಾಕೂರ್ ಎಂದು ಕೂಗಿಕೊಂಡ. 1 ನಿಮಿಷ ಎಂದು ಅವರು ಉತ್ತರಿಸಿ ಬರುತ್ತೇನೆ ಅಂದರು. ಲಾಟು ಅವರು ಬರುವವರೆಗೂ ಕೈಗಳಿಂದ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡು ಹೋಗಿ ಅವರು ಕಣ್ಣ ತೆರೆದವರನ್ನು ಕಂಡ. ಶ್ರೀರಾಮಕೃಷ್ಣರು ಅವನನ್ನೇ ಮನೆಗೆ ಬಂದು ಏನನ್ನು ಹುಡುಕುತ್ತೀರಾ ಎಂದು ಕೇಳಿದ. ಲಾಟುವಿಗೆ ಯಾರೋ ಭಕ್ತರೊಬ್ಬರು ಒಂದು ಜೊತೆ ನಿನಗೆ ಚಪ್ಪಲಿಯನ್ನು ಕೊಡಿಸಿದ್ದಾರೆ. ಲಾಟುವಿಗೆ ಚಪ್ಪಲಿಯನ್ನು ಕೊಡಿಸಿದ್ದಾರೆ. ಒಂದು ಚಪ್ಪಲಿ ಇದೆ, ಇನ್ನೊಂದು ಚಪ್ಪಲಿ ಹುಡುಕುತ್ತಿದ್ದೇನೆ ಎಂದರು. ತಂದು ಬಿಟ್ಟೋಗಿದ್ದಾರೆ ನಿನಗೋಸ್ಕರ. ಇನ್ನೊಂದು ಚಪ್ಪಲಿ ಇದೆ, ಇನ್ನೊಂದು ಚಪ್ಪಲಿ ಇಲ್ಲ, ಹುಡುಕ್ತಾ ಇದ್ದೇನೆ ಅಂತಾರೆ. ಸರಿ, ಏನಾದರೂ ಎಂದರು. ಏನಾದರೆ ನರಿ ನಾಯಿ ಏನಾದರೂ ಒಯ್ದಿರಬೇಕು. ಸ್ವಾಮಿ ದಯವಿಟ್ಟು ಬಂದಿರಿ, ಆ ಚಪ್ಪಲಿ ಹುಡುಕುವುದು ಬೇಡ ಎಂದ. ನೀವು ನನ್ನ ಚಪ್ಪಲಿ ಹುಡುಕುವುದೇ ಎಂದು ಅವನು ಬಹಳ ದುಃಖಿತನಾಗ್ತಾನೆ. ನಿನ್ನೆ ಎಷ್ಟೇ ತಂದು ಕೊಟ್ಟಿದ್ದಾರೆ ಪಾಪ, ಅವರು ಚಪ್ಪಲಿಗಾಗಿ ಹುಡುಕುತ್ತಿದ್ದಾರೆ. ಅವರು ನಿನ್ನೆಯನ್ನ ತಂದು ಕೊಟ್ಟಿದ್ದಾರೆ. ನಿನಗೆ ಅದು ಸಿಗದೇ ಇದ್ದರೆ ನನಗೆ ದುಃಖ ಆಗುತ್ತೆ ಅಂತಾರೆ ರಾಮಕೃಷ್ಣರು. ಒಂದು ಸಲ ಶ್ರೀರಾಮಕೃಷ್ಣರು ಕೇಳುತ್ತಾರೆ, ನಿನಗೆ ನಿದ್ದೆ, ಭಯ, ದುಃಖ, ಚಿಂತೆ ಇದೆಯಾ ಎಂದು ಕೇಳಿದಾಗ ಇಲ್ಲ ಎಂದರು. ಆ ಕೇದಾರನಾಥ ಚಟರ್ಜಿ ಹೇಳುತ್ತಾರೆ, ಅವನೇನು ಹೇಳುತ್ತಾನೆ, ನೀವೇ ನಾಟಕ ಮಾಡಿದ್ದೀರಿ, ಅವನ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿದ್ದೀರಿ, ಆದ್ದರಿಂದ ಕಣ್ಣೀರು ಹಾಕುತ್ತಿದ್ದಾರೆ, ನೀವೇ ಅದಕ್ಕೆ ಕಾರಣ, ರಾಮಕೃಷ್ಣೇ ಕಾರಣ ಅಂತ ಇವರು ಹೇಳ್ತಾರೆ. ಚಟರ್ಜಿಯವರು ಅವರು ಸಹ ಇವರ ಕಥೆಗಳಲ್ಲಿ ಬರುವಂಥ ಒಬ್ಬ ಭಕ್ತರು. ಶ್ರೀರಾಮಕೃಷ್ಣನಿಗೆ ರಾತ್ರಿ ಹೊತ್ತು ಆ ಕಾಲು ಒತ್ತುತ್ತಿದ್ದಾಗ ಲಾಟುವಿಗೆ ಕೇಳುತ್ತಾರೆ, ಭಗವಂತ ಏನು ಮಾಡುತ್ತಿದ್ದಾನೆ ಲಾಟು ಅಂದರು. ಅದಕ್ಕೆ ನಾನೇನು ಗೊತ್ತಿಲ್ಲ ಎಂದ. ಅವರೇ ಹೇಳಿದರು, ಭಗವಂತ ಯಾವತ್ತೂ ಮಲಗುವುದಿಲ್ಲ, ನಿನಗೆ ಜೋಗುಳ ಹಾಡಿ ಮಲಗಿಸುತ್ತಾರೆ. ನಿನಗೂ ಮತ್ತು ನನಗೂ, ಎಲ್ಲರಿಗೂ, ಪ್ರಪಂಚದಲ್ಲಿರುವವರಿಗೆಲ್ಲರಿಗೂ ಜೋಗುಳ ಹಾಡಿ ಮಲಗಿಸುತ್ತಾನೆ. ನಮ್ಮೆಲ್ಲರಿಗೆ ರಕ್ಷಣೆ ಮಾಡುತ್ತಿರ್ತಾನೆ. ಭಗವಂತ ಮೂರ್ಖನನ್ನು ಜ್ಞಾನಿಯಾಗಿ ಮಾಡುತ್ತಾನೆ. ಭಗವಂತನಿಗೆ ಎಲ್ಲವೂ ಸಾಧ್ಯ. ಬರುತ್ತಾ ಶ್ರೀರಾಮಕೃಷ್ಣನ ಸೇವೆಯಿಂದ ಅವನ ವ್ಯಕ್ತಿತ್ವ, ದೈವಿ ತೇಜಸ್ಸು, ಗಂಭೀರ ಪ್ರವೃತ್ತಿ ನೋಡಿದಾಗ ಶ್ರೀರಾಮಕೃಷ್ಣನು ಮಾಡಿದ ಪವಾಡ ನೋಡಬೇಕು. ಲಾಟುವನ್ನು ನೋಡಿ ಹೇಳುತ್ತಿದ್ದರು. ವಿವೇಕಾನಂದ ಹೇಳ್ತಾರೆ, ಇವನು ಅದ್ಭುತವಾದ ವ್ಯಕ್ತಿ. ಅದಕ್ಕೆ ಅದ್ಭುತಾನಂದರಂತೆ ಹೆಸರು ಕೊಟ್ಟವರೇ ವಿವೇಕಾನಂದ. ಇವರಿಗೆ ಅದ್ಭುತಾನಂದರಂತ ಹೆಸರು ಕೊಟ್ಟವರೇ ವಿವೇಕಾನಂದ. ಬಿಹಾರಿ ಹುಡುಗ, ಬಂಗಾಳಿ ಬರುತ್ತಿರಲಿಲ್ಲ. ಅಂಥವನಿಗೆ ವೇದಾಂತ ಅವರ ಬಾಯಿಯಿಂದ ತತ್ವಗಳನ್ನು ಹೊರಬರುವಂತಾಯಿತು. ವಿವೇಕಾನಂದರು ಪ್ಲೇಟೋ ಎಂದು ಕರೆಯುತ್ತಿದ್ದರು ಅವನನ್ನು. ಪ್ಲೇಟೋ ಅಂದರೆ ಇಂಗ್ಲೆಂಡಿನ ಒಬ್ಬ ವಿಜ್ಞಾನಿ. ನಾಮಸ್ಮರಣೆ ಗುರುಸಿದ ಪರಮಪದವನ್ನು ಪಡೆದುಕೊಂಡರು. ಭಗವಂತನ ಪ್ರೇಮ ಭಕ್ತಿಯಿಂದ ಮಾತ್ರ ಕಾಣುತ್ತಾನೆ. ಅವನನ್ನು ಪ್ರೀತಿಸಿದರೆ ಅವನೇ ಕಾಣುವ ಗುಟ್ಟನ್ನು ಹೇಳಿಕೊಡುತ್ತಾನೆ. ಯಾರು? ಭಗವಂತನೇ ನಮಗೆ ಆ ಗುಟ್ಟು ಹೇಳಿಕೊಡ್ತಾನೆ, ನನ್ನನ್ನು ಕಾಣುತ್ತೇವೆ ಅಂತ. ನಮ್ಮಲ್ಲಿರುವ ಲೋಪದೋಷಗಳನ್ನು ತೆಗೆದು ತೊಳೆದು ನಮ್ಮನ್ನು ನಿರ್ಮಾಣ ಮಾಡುತ್ತಾನೆ. ಒಂದು ಸಲ ಭಕ್ತನ ಮನೆಯಲ್ಲಿ ಲಾಟು ಯಥೋತತ್ವ ಊಟ ಮಾಡುತ್ತಾನೆ. ಅವನ ಭಕ್ತಿಯನ್ನು ಹೊಗಳಿದರು ಶ್ರೀರಾಮಕೃಷ್ಣರು. ಇದನ್ನು ನೋಡಿ ಅವನಿಗೆ ಹೇಳಿದರು, ಆಹಾರದ ಲೋಭ ಇಟ್ಟುಕೊಳ್ಳಬೇಡ, ನೀನು ದೇವರ ಬಗ್ಗೆ ಯೋಚನೆ ಮಾಡು, ಆಹಾರದ ಲೋಭನ ಇಟ್ಕೊಬೇಡ, ದೇವರ ಲೋಭವನ್ನು ಇಟ್ಕೊಂತ ಇದ್ದಾರೆ. ನಾಲಿಗೆಯ ಚಪಲಕ್ಕೆ ಹೆಚ್ಚು ಆಹಾರ ತಿನ್ನುವುದು ಬಿಟ್ಟು ಬಿಡು. ಅಷ್ಟೇ ಅಲ್ಲ, ಇಡೀ ದಿನ ಕಷ್ಟಪಟ್ಟು ದುಡಿದು ಶ್ರೀರಾಮಕೃಷ್ಣನ ಕೋಣೆಯಲ್ಲಿ ಮಲಗಿದ ಲಾಟು ಎಬ್ಬಿಸಿ ನಿದ್ದೆ ಮಾಡಲು ಬಂದಿದ್ದೀಯಾ ಎಂದು ಮತ್ತೆ ಬೈದರು. ಇಲ್ಲಿ ದೈವಿ ಶಕ್ತಿ ವಿಶೇಷವಾಗಿದೆ ಎಂದು ಅವನು ತಿಳ್ಕೊಂಡು ಒಂದು ಚೂರು ಜಪ ಮಾಡಬೇಕು. ಅವನು ಹೇಳಿದ ತಕ್ಷಣ ಅವನು ಜಪ ತಪ